ಹಣಕಾಸಿನ ಸಮಸ್ಯೆ ಎನ್ನುವುದು ನಿಮ್ಮ ಒಬ್ಬರದಲ್ಲ, ಜಗತ್ತಿನ ಎಲ್ಲ ಮಧ್ಯಮ ವರ್ಗದ ಜನರ ಚಿಂತೆಯಾಗಿರುತ್ತೆ. ಅತಿ ಬಡವರು ಏನು ಮಾಡ್ತಾರೆ ಅಂದರೆ, ಆವತ್ತು ದುಡಿದ ಹಣವನ್ನು ಆವತ್ತೇ ತಿಂದು ಉಂಡು ಖಾಲಿ ಮಾಡ್ತಾರೆ. ಅವರಿಗೆ ನಾಳೆಯ ಚಿಂತೆ ಇರಲ್ಲ. ಇನ್ನು ಶ್ರೀಮಂತರು ಏನು ಮಾಡ್ತಾರೆ ಅಂದರೆ, ಅವರ ಹತ್ರ ಹಣ ಕೊಳೆಯುವಷ್ಟು ಹಣ ಇರುತ್ತೆ, ಅವರಿಗೆ ಅದರ ಚಿಂತೆ ಇರಲ್ಲ. ಅದನ್ನು ಹೇಗೆ ಬಿಸ್ನೆಸ್ ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು, ಅದೇ ಪ್ಲ್ಯಾನಲ್ಲಿ ಇರ್ತಾರೆ. ಬಟ್ ಅತಿ ಹೆಚ್ಚು ಹಣಕಾಸಿನ ವಿಷಯದಲ್ಲಿ ಟೆನ್ಷನ್ ತಗೊಳ್ಳೋದಂದರೆ ಈ ಮಧ್ಯಮ ವರ್ಗದ ಜನ, ಅಂದರೆ ನಿಮ್ಮಂಥವರು ನಮ್ಮಂಥವರ ಹಾಗೆ. ಅಂದರೆ ನಾವು ಮಧ್ಯಮ ವರ್ಗದವರು, ನೀವು ಮಧ್ಯಮ ವರ್ಗದವರು. ಈ ಮಧ್ಯಮ ವರ್ಗದವರಿಗೆ ಏನಿರುತ್ತೆ ಅಂದರೆ, ನಮಗೆ ಹಣ ಮಾಡಬೇಕು, ನಮ್ಮ ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು, ಏನಾದರೂ ಇರುತ್ತೆ. ಅಂದರೆ ಹಣ ಕೂಡಿಡಬೇಕು, ಹಣ ಕೂಡಿಡಲಿಕ್ಕೆ ನಾವು ಇನ್ನೂ ಜಾಸ್ತಿ ಎಷ್ಟು ಇನ್ಕಮ್ ತೆಗಿಬೋದು, ಅದೇ ಟೆನ್ಷನ್ ಇರುತ್ತೆ. ಸೊ ಅಂಥವರಿಗೋಸ್ಕರ ನಾನು ನನ್ನ ನಾಲೆಡ್ಜ್ ಪ್ರಕಾರ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ, ನಾನು ನೋಡಿದ ಪ್ರಕಾರ ನಿಮಗೆ ಕೂಡ ಒಂದು ಬೆಸ್ಟ್ 5 ಬಿಸ್ನೆಸ್ ಐಡಿಯಾಸನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಕರೆಕ್ಟಾಗಿ ಈ ವಿಡಿಯೋನ ಎಂಡ್ವರೆಗೆ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈಗದ್ದು ಹೆಚ್ಚಿನ ಜನಕ್ಕೆ ನಾಲೆಜೇ ಇರಲ್ಲ. ಅಂದರೆ ನಾವು ಎಷ್ಟು ಅಮೌಂಟ್ ಹಾಕಿ ಎಷ್ಟು ಬಿಸ್ನೆಸ್ ತೆಗಿಬೋದು, ತುಂಬ ಅಮೌಂಟ್ ಹಾಕಿ ಸ್ವಲ್ಪ ಬಿಸ್ನೆಸ್ ಅಮೌಂಟ್ ತೆಗೆದ್ರೆ ಅದು ಲಾಸು, ಅಥವಾ ಜಾಸ್ತಿ ಅಮೌಂಟು ಖರ್ಚು ಮಾಡುವುದು ನಮ್ಮಂತಹ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರ ಹತ್ರ ಅಷ್ಟು ಹಣ ಇರಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ನಮ್ಮ ಬಜೆಟಿಗೆ ತಕ್ಕಂತೆ ನಾವು ಬಿಸ್ನೆಸ್ ಮಾಡೋದನ್ನ ಕಲಿಬೇಕು. ಅಂದರೆ ನಮ್ಮ ಬಜೆಟಿಗೆ ತಕ್ಕಂತೆ, ನಮ್ಮ ಬಜೆಟಲ್ಲಿ ಎಷ್ಟಾಗತ್ತೆ ಅಷ್ಟೇ ಅಮೌಂಟನ್ನು ನಾವು ಬಿಸ್ನೆಸ್ ಮಾಡಲಿಕ್ಕೆ ಕಲಿಬೇಕು. ಈಗ ನಮ್ಮ ಹತ್ರ ಈಗ 1,000 ರೂಪಾಯಿ ಇದೆ. ಆ 1,000 ರೂಪಾಯಲ್ಲಿ ನಾವು ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು, ಹೇಗೆ ಬಿಸ್ನೆಸ್ ಮಾಡ್ಬೋದು, ಮತ್ತು ಪ್ರತಿ ಬಿಸ್ನೆಸ್ ಇದು ಮಂತ್ಲಿ ನಿಮ್ಮದು ಇನ್ಕಮ್ ಎಷ್ಟು ಬರುತ್ತೆ, ಮತ್ತು ಅದಕ್ಕೆ ನೀವು ಎಷ್ಟು ಹಣ ಹಾಕಬೇಕು ಸ್ಟಾರ್ಟಿಂಗ್ ಬಂಡವಾಳ, ಅದನ್ನು ಕೂಡ ಈ ವಿಡಿಯೋದಲ್ಲೇ ನೋಡ್ಕೊಳ್ವಾ. ಬನ್ನಿ, ನಾನೀಗ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಸ್ಟಾರ್ಟಿಂಗ್ ಫಸ್ಟ್ ಬಿಸ್ನೆಸ್ ಐಡಿಯಾ ಆರಿ ವರ್ಕ್. ಯಾಕಂದರೆ ನಾನೇ ಮಾಡ್ತೇನೆ, ಸೊ ಅದರ ಎಕ್ಸ್ಪೀರಿಯನ್ಸ್ ನನಗಿದೆ. ಸೊ ಅದರಲ್ಲಿ 100% ಕನ್ಫರ್ಮ್ ಆಗಿ ಹೇಳ್ಬೋದು. ಈಗ ನಾನು ಈ ವಿಡಿಯೋದಲ್ಲಿ 5 ಬಿಸ್ನೆಸ್ ಐಡಿಯಾಸ್ ಕೊಡ್ತಾ ಇದ್ದೇನೆ. ಅದು ನಾನು ಮಾಡಿರೋದು ಆರಿ ವರ್ಕ್. ಸೊ ನಂಗೆ ಗೊತ್ತು ಎಷ್ಟು ವರ್ಷದಲ್ಲಿ ಎಷ್ಟು ಇನ್ಕಮ್ ತೆಗೆದಿದ್ದೇನೆ, ಎಷ್ಟು ನಾನು ಅದಕ್ಕೆ ಬಂಡವಾಳ ಹಾಕಿದ್ದೇನೆ ಅಂತ. ಇನ್ನೊಂದು ನನ್ನದೇ ಸ್ವಲ್ಪ ರಿಲೇಟೆಡ್ ಆಗಿರುವಂತಹ ಬಿಸ್ನೆಸ್ ಐಡಿಯಾಸ್, ಅಂದರೆ ನನ್ನ ಆರಿ ವರ್ಕಿಗೆ ಟಚ್ಚಲ್ಲಿರುವಂತಹ ಬೇರೆ ಬಿಸ್ನೆಸ್ ಐಡಿಯಾಸ್. ಅವರು ಎಷ್ಟು ಅಮೌಂಟ್ ತೆಗಿತಾರೆ ಅಂದರೆ ನಂಗೆ ಗೊತ್ತಾಗುತ್ತೆ. ಅವರು ಅಂದರೆ ನಾವು ಕಾಂಟ್ಯಾಕ್ಟಲ್ಲಿರುವ ಕಾರಣ ಒಂದು ಐಡಿಯಾ ಇರುತ್ತೆ ನನಗೆ, ಅವ್ರು ಇಷ್ಟು ತೆಗಿಬೋದು, ಇಷ್ಟು ಆದರೆ ಇಷ್ಟು ತೆಗಿಬೋದು ಅಂತ. ಸೊ ಬನ್ನಿ ಸ್ಟಾರ್ಟ್ ಮಾಡುವ ವಿಡಿಯೋ. ಸ್ಟಾರ್ಟಿಂಗ್ ಫಸ್ಟ್ ನಂಬರ್ ಇದು ಬಿಸ್ನೆಸ್ ಆರಿ ವರ್ಕ್ ಬಿಸ್ನೆಸ್. ಆರಿ ವರ್ಕ್ ಬಿಸ್ನೆಸ್ಸಲ್ಲಿ ಏನಾಗುತ್ತೆ ಅಂದರೆ, ಸ್ಟಾರ್ಟಿಂಗ್ ನಿಮಗೆ ಬ್ಲೌಸ್ ಕಡಿಮೆ ಬರುತ್ತೆ ಅಂತ ಹೇಳ್ತೀರಾ. ಬಟ್ ನೀವು ಸ್ವಲ್ಪ ಕಡಿಮೆಗೆ ಅಮೌಂಟಿಗೆ ಮಾಡಿಕೊಟ್ರೆ ಬಿಸ್ನೆಸ್ ಖಂಡಿತ ಸಕ್ಸಸ್ ಆಗುತ್ತೆ. ಅಂದರೆ ನೀವು ಸ್ವಲ್ಪ ಸೋಷಿಯಲ್ ಮೀಡಿಯಾ ಎಲ್ಲ ಯೂಸ್ ಮಾಡಬೇಕು. ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತೇನೆ, ಯಾವುದೇ ಬಿಸ್ನೆಸ್ ನೀವು ಮನೇಲಿ ಕುತ್ಕೊಂಡು ಬಿಸ್ನೆಸ್ ಮಾಡಿದರೆ ಕಸ್ಟಮರ್ ಬರ್ತಾರೆ, ಕಸ್ಟಮರ್ ಬರಲ್ಲ ಅಂತ ಹೇಳಿದ್ರೆ ಆಗಲ್ಲ. ನಾವು ಸ್ವಲ್ಪ ಹೊರಗಡೆ ಬರಬೇಕು. ಹೊರಗಡೆ ಬಂದು ನಾವು ರೋಡಲ್ಲಿ ನಿಂತು ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳೋದಲ್ಲ, ಸ್ವಲ್ಪ ಮೈಂಡ್ ಯೂಸ್ ಮಾಡಬೇಕು. ಬಿಸ್ನೆಸ್ ಮಾಡಲಿಕ್ಕೆ ಹಣ ಎಷ್ಟು ಇಂಪಾರ್ಟೆಂಟ್, ಅದಕ್ಕಿಂತ ಜಾಸ್ತಿ ನಮ್ಮ ಮೈಂಡ್ ಸೆಟ್ ಕರೆಕ್ಟ್ ಸ್ಟ್ರಾಂಗ್ ಇರಬೇಕು. ನಾವು ಹೇಗೆ ನಡಿಬೇಕು ಬಿಸ್ನೆಸ್ಸಲ್ಲಿ, ಹೇಗೆ ಯಾರ ಹತ್ರ ಬಿಹೇವ್ ಮಾಡಬೇಕು, ಯಾರ ಹತ್ರ ನಾವು ಕಸ್ಟಮರ್ ಹತ್ರ ಹೇಗೆ ಮಾತಾಡಬೇಕು, ಅದೊಂದು ನೀವು ತಿಳ್ಕೊಂಡ್ರೆ ನಿಮ್ಮ ಹತ್ರ ಹಣ ಇಲ್ಲದಿದ್ದರೂ ನೀವು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತೀರ. ವಿಷಯ ಅಷ್ಟೇ. ಸೊ ವಿಷಯ ಏನಂದರೆ, ಆರಿ ವರ್ಕ್ ಬಿಸ್ನೆಸ್ ನಿಮಗೀಗ ಸ್ಟಾರ್ಟಿಂಗ್ ಅಷ್ಟು ಬಿಸ್ನೆಸ್ ಬರಲ್ಲ. ಯಾಕಂದರೆ ಎಲ್ಲರೂ ಬಿಸ್ನೆಸ್ ಮಾಡುವ ಕಾರಣ ಅಷ್ಟು ವರ್ಕ್ ಬರಲ್ಲ. ನೀವೇನು ಮಾಡ್ಬೋದು ಅಂದರೆ, ಆರಿ ವರ್ಕ್ ಅಂದರೆ ಖಾಲಿ ಬ್ಲೌಸ್ ಮೇಲೆ ವರ್ಕ್ ಮಾಡೋದಲ್ಲ. ಆರಿ ವರ್ಕ್ ಅಂದರೆ ನೀವು ಕಿಡ್ಸ್ ಡ್ರೆಸ್ಸಿಗೆ ವರ್ಕ್ ಮಾಡ್ಬೋದು, ಆಯಿತಾ. ಕಿಡ್ಸ್ ಡ್ರೆಸ್ ಇದ್ದು ಫ್ಲವರ್ಸಾ ಅಥವಾ ಈ ಬ್ಲೌಸಸ್ಸಿಗಿಡುವ ಪ್ಯಾಚ್ ವರ್ಕಾ ಅದೆಲ್ಲ ಮಾಡಿ ಕೊಡ್ಬೋದು. ಅಥವಾ ಹ್ಯಾಂಡ್ ಬ್ಯಾಗ್ಸ್, ಮತ್ತು ಈ ಗೋಡೆಗೆ ಅಂಟಿಸ್ತಾರೆ ಕೆಲವು ವಾಲ್ ಹ್ಯಾಂಗಿಂಗ್ಸ್, ಅದು ಮಾಡ್ಬೋದು. ಬ್ಲೌಸಿದು ಬ್ಯಾಕಿದು ಲಟ್ಕಂಡು ಬರುತ್ತೆ, ಅಂದರೆ ಗೊಂಡೆ ಬರುತ್ತೆ ನೋಡಿ ಬ್ಲೌಸಿದು ಬ್ಯಾಕಿದು, ಅದು ಮಾಡ್ಬೋದು. ಈಗ ನಾನು ಆರಿ ವರ್ಕಿಗೆ ಒಂದು ಸ್ಟಾರ್ಟಿಂಗ್ ನಿಮಗೆ ಬಂಡವಾಳ ಎಷ್ಟು ಬೇಕು ಅಂತ ಹೇಳ್ತೇನೆ. ಸ್ಟಾರ್ಟಿಂಗ್ ನಿಮಗೆ ಖರ್ಚಾಗುವ ಹಣ ಜಸ್ಟ್ 1,000 ರೂಪಾಯಿ ಇದ್ದರೂ ನೀವು ಆರಿ ವರ್ಕ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ಆರಿ ವರ್ಕ್ ಬಿಸ್ನೆಸ್ಸಲ್ಲಿ ನೀವು ಸ್ಟಾರ್ಟಿಂಗ್ ಏನು ಮಾಡಬೇಕು, ಸ್ಟಾರ್ಟಿಂಗ್ ನೀವು ಸ್ವಲ್ಪ ಮೆಟೀರಿಯಲ್ ತಂದಿಡಬೇಕು. ಮತ್ತೆ ಒಂದು ಬ್ಲೌಸ್ ಬರುತ್ತಾ, ಅದನ್ನು ತಗೊಂಡೋಗಿ ಕೊಡ್ಬೋದು. ಈಗ ನೀವು 1,000 ರೂಪಾಯಿದು ಮೆಟೀರಿಯಲ್ ಇದು ಹಾಕಿರಿ, ನಿಮ್ಗೊಂದು 3,000 ರೂಪಾಯಿದು ಆರ್ಡ್ರ್ ಬಂತು. ಆಗ 1,000 ಎಕ್ಸ್ಪೆನ್ಸ್ ನೀವು ಹಾಕಿದ್ದು ಬಂತಲ್ವಾ. ಸೊ ನೆಕ್ಸ್ಟ್ ಬ್ಲೌಸಿಗೆ ಯಾವುದು ಮೆಟೀರಿಯಲ್ ಬೇಕು, ಆಗ ಹೋಗಿ ತರುವುದು,
ಹಾಕೋದು. ಅಂದರೆ ನೀವು ಮನೆಯಲ್ಲೇ ಮಾಡೋದು. ನಾನು ಹೇಳೋದು, ನೀವು ದೊಡ್ಡ ದೊಡ್ಡ ಶಾಪ್ ಹಾಕಬೇಕಾಗಿಲ್ಲ, ದೊಡ್ಡ ದೊಡ್ಡ ಬುಟೀಕ್ ಹಾಕಬೇಕಾಗಿಲ್ಲ. ನೀವು ಮನೆಯಿಂದಲೇ, ಈಗ ಅಂದರೆ ಎಲ್ಲರೂ ಸೋಷಿಯಲ್ ಮೀಡಿಯಾ ನೋಡಿಕೊಂಡೇ ಆರ್ಡ್ರ್ ಕೊಡೋದು, ಯಾರು ಶಾಪಿಗೆ ಹೋಗಿ ಮಾಡಲ್ಲ, ಎಲ್ಲರ ಆನ್ಲೈನಲ್ಲೇ ಮಾಡೋದು. ನನ್ನ ಎಕ್ಸ್ಪೀರಿಯನ್ಸ್ ಇದೆ, ಯಾಕಂದರೆ ನನಗೆ ಜಾಸ್ತಿ ಔಟ್ಸೈಡಿಂದಲೇ ಬರೋದು, ಆನ್ಲೈನ್ ಮುಖಾಂತರನೇ ಕೊರಿಯರ್ ಎಲ್ಲ ಬರೋದು ನನ್ನ ವರ್ಕಿಗೆ. ಸೊ ಹಾಗಾಗಿ ನೀವು ಜಸ್ಟ್ 500 ರೂಪಾಯಿಯಿಂದ 1,000 ಇತ್ತು ಅಂದರೆ ನೀವು ಕರೆಕ್ಟ್ ಹಾರ್ಡ್ ವರ್ಕ್ ಮಾಡಿದರೆ ನಿಮಗೆ, ಇದು ನಾನು ವಿಡಿಯೋ ಯಾರಿಗೆ ಮಾಡ್ತಿದ್ದೇನೆ ಅಂದರೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು, ನಾವು ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ತಲೆಯಲ್ಲಿ ಇರುತ್ತಲ್ಲ ಅಂಥವರಿಗೆ. ಮತ್ತು ಒಂದೇ ತಿಂಗಳಲ್ಲಿ ನಮಗೆ ಹಣ ಬರಲಿಲ್ಲ ಅಂತ ಹೇಳುವುದು ಅಂಥವರಿಗಲ್ಲ. ಸೊ ಯಾರಿಗೆಲ್ಲ ಹಾರ್ಡ್ ವರ್ಕ್ ಮಾಡಿ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಬೇಕು ಲೈಫಲ್ಲಿ, ನಾವು ಯಾರೆದುರು ಕೈ ಚಾಚಬಾರ್ದು ಅಂತ ಇರುತ್ತೆ ಹಣಕ್ಕಾಗಿ. ಸೊ ಅಂಥವರು ಈ ವಿಡಿಯೋನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ನೀವು ಫಾಲೋ ಮಾಡಿ, ಗ್ಯಾರಂಟಿಯಾಗಿ ನೀವು ಸಕ್ಸಸ್ ಆಗ್ತೀರಾ ನಿಮ್ಮ ಲೈಫಲ್ಲಿ. ಯಾಕಂದರೆ ನಾನಾಗಿದ್ದೇನೆ ಅಲ್ವಾ. ಸೊ ಈಗ ಆರಿ ವರ್ಕ್ ಸ್ಟಾರ್ಟಿಂಗ್ ನಿಮ್ಗೊಂದು 500 ರೂಪಾಯಿಂದ 1,000 ರೂಪಾಯಿವರೆಗೆ ಇತ್ತು ಅಂದರೆ ನೀವು ಸ್ವಲ್ಪ ಸ್ಟಾರ್ಟಿಂಗ್ ನೀವು ಪ್ರತಿ ತಿಂಗಳು 10,000 ರೂಪಾಯಿ ಹೇಗೂ ಇನ್ಕಮ್ ತೆಗಿಬೋದು. ಆಯಿತಾ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕು, ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಮತ್ತು ಸ್ವಲ್ಪ ಕಾಂಟ್ಯಾಕ್ಟ್ಸಲ್ಲಿ ಸೆಂಡ್ ಮಾಡೋದು ಡಿಸೈನ್ಸ್, ಆ ರೀತಿ ಮಾಡ್ತಾ ಇರಬೇಕು. ಮತ್ತು ಗೂಗಲಲ್ಲಿ ಕೆಲವು ಟೈಲರ್ಸ್ ನಂಬರ್ ತೆಗೆದು ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ಹಾಗೆಲ್ಲ ಒಂದು ಐಡಿಯಾ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡಬೇಕು. ನಿಮ್ಮದೊಂದು ಬಿಸ್ನೆಸ್ಸಿಗೆ ಒಂದು ಐಡಿಯಾ ಅಂದರೆ ಒಂದು ಹೆಸರಿಟ್ಟು, ಆ ಹೆಸರಲ್ಲೇ ನೀವು ಒಂದು ವಿಸಿಟಿಂಗ್ ಕಾರ್ಡ ಏನಾದರೂ ಒಂದು ಮಾಡಿ, ಹಾಗೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ಇರಬೇಕು, ಆ್ಯಕ್ಟಿವ್ ಇರಬೇಕು. ಅಂದರೆ ಒಂದು ದಿನ ಫೋಟೋ ಹಾಕಿ ಮತ್ತೆ ಒಂದು ವಾರ ಸುದ್ದಿ ಇಲ್ಲ ಹಾಗಿರಬಾರ್ದು, ಆ್ಯಕ್ಟಿವ್ ಇರಬೇಕು. ಆಯಿತಾ. ಸೊ 500ರಿಂದ 1,000 ರೂಪಾಯಿ ಹಾಕಿದರೆ ನೀವು ಒಂದು ಕಡಿಮೆ ಅಂದರೂ 10,000ದಿಂದ 1,00,000 ರೂಪಾಯಿವರೆಗೆ ನೀವು ತಿಂಗಳಿಗೆ ಇನ್ಕಮ್ ತೆಗಿಬೋದು ಆರಿ ವರ್ಕಲ್ಲಿ. ಆಯಿತಾ. ಇದು ನನ್ನ ಎಕ್ಸ್ಪೀರಿಯನ್ಸ್. ಸೆಕೆಂಡ್ ಆಪ್ಷನ್ ನಿಮಗೆ ಬಿಸ್ನೆಸ್ ಇದ್ದು ಮನೆಯಲ್ಲೇ ಕೂತ್ಕೊಂಡು ಹೇಗೆ ಮಾಡು ಅಂದರೆ ಯಾವುದು ಸೆಕೆಂಡ್ ಆಪ್ಷನ್ ಅಂದರೆ ಟೈಲರಿಂಗ್. ನಿಮಗೆ ಯಾವ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತೆಲ್ಲ ಯೂಟ್ಯೂಬಲ್ಲಿ ತುಂಬ ಇರುತ್ತೆ. ನಿಮಗೆ ಸ್ಟಾರ್ಟಿಂಗ್ ಬ್ಲೌಸೇ ಮಾಡಬೇಕು ಅಂತ ಹೇಳೋದಿಲ್ಲ ನಾನು. ಕಿಡ್ಸ್ ಡ್ರೆಸ್ಸನ್ನು ನೀವು ರೆಡಿಮೇಡ್ ಮಾಡಿ ಸೇಲ್ ಮಾಡ್ಬೋದು, ಅಥವಾ ಕುರ್ತೀಸ್, ಸಲ್ವಾರ್ ಅದನ್ನೆಲ್ಲ ನೀವು ಸ್ಟಿಚ್ ಮಾಡಿ ಸ್ವಲ್ಪ ಕಡಿಮೆಯಲ್ಲಿ ಕ್ಲೋತ್ ಸಿಗುತ್ತೆ ಅಲ್ಲಿ ತಂದು ರೆಡಿಮೇಡ್ ಆಗಿ ಸ್ಟಿಚ್ ಮಾಡಿ ಸೆಲ್ ಮಾಡ್ಬೋದು. ಯಾವುದೇ ಐಟಮನ್ನು ಬೇಕಾದರೆ ನೀವು ಸ್ಟಿಚ್ ಮಾಡಿ ಸೆಲ್ ಮಾಡ್ಬೋದು. ಅಥವಾ ಕಸ್ಟಮರ್ ಬಂದರೆ ನೀವು ಅವರಿಗೆ ಫಿಟ್ಟಿಂಗಿಗೆ 50 ರೂಪಾಯಿ ತೆಗಿತಾರೆ ಈಗ ಅಲ್ವಾ. ಸೊ ಫಿಟ್ಟಿಂಗ್ಸ ಯಾವುದಾದ್ರು ಸ್ಟಿಚಸ್ ಮಾಡಿ ಮಾಡ್ಬೋದು. ಬಟ್ ಇದರಲ್ಲಿ ನಿಮಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಬೇಕು, ಬಂಡವಾಳ. ಯಾಕಂದರೆ ನಿಮ್ಮ ಕೈಯಲ್ಲಿ ಸ್ಟಿಚ್ ಆಗಲ್ಲ, ಆರಿ ವರ್ಕ್ ಆಗಲ್ಲ. ನಿಮ್ಮ ಕೈ ತಲೆ ಸರಿ ಇತ್ತು ಅಂದರೆ ಕೈಯಲ್ಲೇ ವರ್ಕ್ ಮಾಡ್ಬೋದು ಅಲ್ವಾ. ಅದಕ್ಕೆ ಮಿಷಿನ್ ಯಾವುದು ಬೇಕಾಗಿಲ್ಲ. ಬಟ್ ಸ್ಟಿಚಿಂಗ್ ಮಾಡ್ತೇನೆಂದರೆ ಅದಕ್ಕೆ ಮಿಷಿನ್ ಬೇಕು. ನೀವು ಮ್ಯಾನ್ಯಲ್ ಮಿಷಿನ್ 7,500ದಿಂದ ಸ್ಟಾರ್ಟ್ ಆಗುತ್ತೆ. ನೀವು ಸೆಕೆಂಡ್ ಹ್ಯಾಂಡ್ ಮಿಷಿನ್ ಬೇಕಾದ್ರೂ ತೊಗೊಳ್ಬೋದು. ಬಟ್ ಅದು ಕರೆಕ್ಟ್ ಇರುತ್ತಾ ಅಂದರೆ ನನಗೆ ಹೇಳಿಕ್ಕಾಗಲ್ಲ. ಬಟ್ ಹೊಸದು ಮಿಷಿನ್ ತೆಗೆಯೋದಾದರೆ ಸ್ಟಾರ್ಟಿಂಗ್ ಮ್ಯಾನ್ಯಲ್ ಮಿಷಿನ್ ಅಂದರೆ ಹೈ ಸ್ಪೀಡಲ್ಲ, ಮೋಟ್ರ್ ಇರೋದಲ್ಲ ಅಂದರೆ 7,500ಕ್ಕೆ ನಾರ್ಮಲ್ ಮಿಷಿನ್ ಸಿಗುತ್ತೆ. ಅದರಿಂದಲೇ ನೀವು ಬೇಕಾದರೆ ಸ್ಟಾರ್ಟ್ ಮಾಡ್ಬೋದು. ಮತ್ತು ನೀವು ಅದರಲ್ಲಿ ಇಂಪ್ರೂವ್ಮೆಂಟ್ ಆಗಿ ಬೇಕಾದ್ರೆ ಕ್ಲಾಸಸ್ಸು ಕೊಡ್ಬೋದು ಟೈಲರಿಂಗಲ್ಲಿ. ಆಯಿತಾ. ಅದರಲ್ಲಿ ನಿಮಗೆ ಕಡಿಮೆ ಅಂದರೆ ನಾನು ನೋಡಿರೋ ಪ್ರಕಾರ ತಿಂಗಳಿಗೆ ಒಂದು ಟೈಲರ್ ಕಡಿಮೆಯಿಂದ ಕಡಿಮೆ 10,000ರಿಂದ 20,000 ರೂಪಾಯಿ ದುಡಿತಾರೆ ಸೀಸನ್ ಟೈಮಲ್ಲೆಲ್ಲ ಒಂದು ತಿಂಗಳಿಗೆ. ಇದಕ್ಕೆ ನಿಮಗೆ ಬಂಡವಾಳ ಎಷ್ಟು ಬೇಕಂದರೆ 7,500ರಿಂದ 10,000 ರೂಪಾಯಿ ಬಂಡವಾಳ ಬೇಕು. ಯಾಕಂದರೆ ಥ್ರೆಡ್, ಮಿಷಿನ್, ಅದು ಇದು ಅಂತ ಹೇಳುವಾಗ ಅಮೌಂಟ್ ಆಗುತ್ತೆ. 7,500ರಿಂದ 10,000ವರೆಗೆ ಟೈಲರಿಂಗ್ ಬಿಸ್ನೆಸ್ಗೆ ಬಂಡವಾಳ ಬೇಕು. ಅದರದ್ದು ಪ್ರಾಫಿಟ್ ನಿಮಗೆ ತಿಂಗಳಿಗೆ 10,000ರಿಂದ 20,000 ರೂಪಾಯಿ ಸಿಗುತ್ತೆ. ಸೊ ಥರ್ಡ್ ಏನಂದರೆ ಮಿಷಿನ್ ವರ್ಕ್, ಆರಿ ವರ್ಕ್ ಅಲ್ಲ, ಮಿಷಿನ್ ಎಂಬ್ರಾಯ್ಡರಿ ವರ್ಕ್. ಇದರಲ್ಲಿ ನಿಮಗೆ ಎಷ್ಟು ಬೆನಿಫಿಟ್ ಬರುತ್ತೆ ಅಂದರೆ, ಎಷ್ಟು ಪ್ರಾಫಿಟ್ ಸಿಗುತ್ತೆ ಅಂದರೆ 15,000ದಿಂದ 50,000 ರೂಪಾಯಿವರೆಗೆ ನಿಮಗೆ ಬಿಸ್ನೆಸ್ ತೆಗಿಬೋದು. ಬಟ್ ಇದಕ್ಕೆ ನಿಮಗೆ ಬಂಡವಾಳ ತುಂಬ ಬೇಕಾಗತ್ತೆ. ಲೋನ್ ಫೆಸಿಲಿಟಿ ಸಿಗುತ್ತೆ ಬೇರೆ ಕಡೆ ಎಲ್ಲ, ಬಟ್ ಗೊತ್ತಿಲ್ಲ ನನಗೆ ಅದು ನಿಮ್ಮ ಏನು ಪ್ರೊಫೈಲ್ ಮೇಲೆ ಸಿಗೋದಾ ಅಂತ. ಅದು ನಾನು ಲೋನ್ ಮಾಡಲಿಲ್ಲ, ಅಷ್ಟು ಐಡಿಯಾ ಇಲ್ಲ ನನಗೆ. ಬ್ಯಾಂಕಲ್ಲಿ ಹೋಗಿ ಸ್ವಲ್ಪ ನೀವು ಅದರ ಬಗ್ಗೆ ಕೇಳ್ಬೋದು. ಇದಕ್ಕೆ ಮಾತ್ರ ನಿಮಗೆ ಮ್ಯಾನ್ಯಲ್ ಮಿಷಿನಲ್ಲಿ ನೀವು ಮಿಷಿನ್ ಎಂಬ್ರಾಯ್ಡರಿ ಮಾಡ್ತೇನೆ ಅಂದರೆ ಮ್ಯಾನ್ಯಲ್ ಮಿಷಿನಿಗೆ 14,000ದಿಂದ 15,000 ರೂಪಾಯಿವರೆಗೆ ಇದೆ ನನ್ನ ಪ್ರಕಾರ. ಮತ್ತು ನೀವು ಕಂಪ್ಯೂಟರೈಸ್ಡ್ ಮಿಷಿನ್ ತೆಗಿತೀರಾ ಅಂದರೆ 1,50,000 ಲಕ್ಷದಿಂದ 7 ಲಕ್ಷದವರೆಗೆ ಇರುತ್ತೆ. ಅದರಲ್ಲಿ ಬೇರೆ ಬೇರೆ ಕ್ಯಾಟಗರಿ ಇದೆ, ಅದಕ್ಕಿಂತ ಜಾಸ್ತಿದು ಇರ್ಬೋದು. ಬಟ್ ತುಂಬ ಕಡಿಮೆಗೆ ಏನು ಸಿಗಲಿಕ್ಕಿಲ್ಲ ಎಂಬ್ರಾಯ್ಡರಿ, ಇದು ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡರಿ. ಸೊ ನಿಮಗೆ ಮಿಷಿನ್ ವರ್ಕಲ್ಲಿ ಬಂಡವಾಳ ಜಾಸ್ತಿ, ಲಾಭ ಕೂಡ ಇದೆ. ಅಂದರೆ ಹೈಯೆಸ್ಟ್ ಜಾಸ್ತಿ ಜನ ನಾರ್ಮಲ್ ಯೂಸಿಗೆಲ್ಲ ಮಿಷಿನ್ ಎಂಬ್ರಾಯ್ಡರಿ ಮಾಡುವ ಕಾರಣ ವರ್ಕ್ ಬರ್ಬೋದು. ಆಯಿತಾ. ಬಟ್ ನಿಮಗೆ ಅದರಲ್ಲಿ ಬಂಡವಾಳ ಇದೆ, ಬಂಡವಾಳ ಹಾಕಬೇಕು. 2,500,000 1,500,000 ಕಡಿಮೆ ಅಂದರೂ 15,000 ಬಂಡವಾಳ ಹಾಕಲೇಬೇಕು. ಆಯಿತಾ.
ಫೋರ್ತ್ ಒನ್ ಬಂದ್ಬಿಟ್ಟು 4ನೇ ಬಿಸ್ನೆಸ್ ಯಾವುದಂದ್ರೆ ಸಾರಿಗೊಂಡೆ. ಇಲ್ಲಿ ನಮ್ಮ ಮನೆ ಹತ್ರನೇ ಒಬ್ರು ಶಾಪ್ ಮಾಡಿದ್ದಾರೆ, ಖಾಲಿ ಸಾರಿಗೊಂಡೆ ಹಾಕ್ಲಿಕ್ಕೆ ಒಂದು ಶಾಪೇ ಮಾಡಿದ್ದಾರೆ. ಅಂದ್ರೆ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲಾ ಶಾಪಿಗೆ ಹೋಗಿ ಕಾಂಟ್ಯಾಕ್ಟ್ ತಗೊಂಡು ಅವರು ಸ್ವಲ್ಪ ಕಡಿಮೆಗೆ ಮಾಡಿ ಕೊಡ್ತೇನೆ ಅಂದ್ರೆ ಇವರಿಗೆ ಒಮ್ಮೆ ಕೊಡುವಾಗ 10-20 ಸಾರಿ ಕೊಟ್ರೆ ಆಯ್ತಲ್ಲ. ಸೊ ಸಾರಿಗೊಂಡೆಯಲ್ಲಿ ನಿಮ್ಗೆ ಜಾಸ್ತಿ ಅಮೌಂಟ್ ಏನು ಬೇಕಾಗಿಲ್ಲ. ಥ್ರೆಡ್ 20 ರೂಪಾಯಿ 25 ರೂಪಾಯಿ ಥ್ರೆಡ್ ಇರೋದು. ಜಸ್ಟ್ 500 ರೂಪಾಯಿ ಇದ್ರೆ ನೀವು ತಿಂಗಳಿಗೆ 10,000ದಿಂದ 20-25 ಸಾವಿರ ರೂಪಾಯಿ ಬೇಕಾದ್ರೂ ದುಡಿಬಹುದು. ಕಷ್ಟಪಡಬೇಕು, ಕಷ್ಟಪಡದೆ ಯಾರೂ ಹಣ ಕೊಡಲ್ಲ. ಸೊ ಕಷ್ಟಪಟ್ಟು ದುಡಿದ್ರೆ 5ರಿಂದ 10ರಿಂದ 15 ಸಾವಿರ 20-25 ಹಾಗೆ ದುಡಿಬೋದು ಆಯ್ತಾ. ಈಗ ಕ್ರೋಶ ಸಾರಿ ಗೊಂಡೆ ಹಾಕ್ತಾರಲ್ಲ, ಅದಕ್ಕೆಲ್ಲ ಎಷ್ಟು ತೆಗಿತಾರೆ? 850, 1,000 ಹಾಗೆಲ್ಲ ತೆಗಿಯಲ್ವಾ. ಸೊ ನೀವು ಒಂದು ಇಮ್ಯಾಜಿನ್ ಮಾಡಿ, ಒಂದು 800 ರೂಪಾಯಿದು ಸಾರಿ ಗೊಂಡೆ ಆಯ್ತಾ, ಒಂದು 10 ಸಾರಿ ಬಂತು ಒಂದು ವಾರಕ್ಕೆ, ಆಗ ಅವರಿಗೆ 8,000 ರೂಪಾಯಿ ಆಗಲಿಲ್ವಾ. ಸೊ ಹಾಗೆ ಅದಕ್ಕೇನು ದೊಡ್ಡ ಎಕ್ಸ್ಪೆನ್ಸ್ ಇಲ್ಲ. ನಿಮಗೆ ಸ್ವಲ್ಪ ಬೀಡ್ಸ್ ಸ್ವಲ್ಪ ಥ್ರೆಡ್ ಎಲ್ಲ ಇದ್ರೆ ಆಯಿತು. ಇನ್ನೊಂದು 5th ಒನ್ ಬಂದು ಮೆಹಂದಿ ಡಿಸೈನ್ ಇಡೋದು. ಮೆಹಂದಿ ಡಿಸೈನ್ ನಿಮಗೆ ಸ್ವಲ್ಪ ಡಿಸೈನ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ಮೆಹಂದಿ ಡಿಸೈನ್ ನೀವು ನಿಮ್ಮ ಮನೆಯಿಂದಲೇ ಪ್ರಾಕ್ಟೀಸ್ ಮಾಡ್ಬೋದು. ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಸಿಗುತ್ತೆ ಡಿಸೈನ್ಸ್, ಅಥವಾ ಗೂಗಲಲ್ಲಿ ತುಂಬ ವೀಡಿಯೋಸ್ ಎಲ್ಲ ಫೋಟೋಸ್ ಎಲ್ಲ ಸಿಗುತ್ತೆ, ಅದನ್ನೇ ನೋಡ್ಕೊಂಡು ಡಿಸೈನ್ ಮಾಡ್ಬೋದು. ವೆಡ್ಡಿಂಗಿಗೆ ಮೆಹಂದಿ ಇಡೋದವರು ಯಾರೂ ಇಲ್ಲ. ಈಗ ಮದುಮಗಳು ಮಾತ್ರ ಮೆಹಂದಿ ಇಡೋದಲ್ಲ, ಮದುಮಗಳ ಮನೆಯವರು ಮದುಮಗನ ಮನೆಯವರು ಯಾವುದೇ ಫಂಕ್ಷನ್ ಇರಲಿ ಮೆಹಂದಿ ಇಟ್ಟೇ ಇಡ್ತಾರೆ. ಹೀಗೆಲ್ಲ ಒಟ್ರಾಶಿ ಯಾರು ಮೆಹಂದಿ ಹಾಕಲ್ಲ, ತುಂಬ ಚೆನ್ನಾಗಿರುವ ಡಿಸೈನ್ಸ್ ಎಲ್ಲ ಮಾಡ್ತಾರೆ. ಸೊ ನಿಮಗೆ ಸ್ವಲ್ಪ ಡಿಸೈನಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಮೆಹಂದಿ ಡಿಸೈನ್ ಅದೆಲ್ಲ ಮಾಡ್ಬೋದು. ಸೊ ನಾನೀಗ ಇಷ್ಟು 5 ಬಿಸ್ನೆಸ್ ಹೇಳಿದ್ದೇನೆ. ಇದರಲ್ಲಿ ನಿಮಗೆ ಕಡಿಮೆ ಬಂಡವಾಳ ಹಾಕಿ ಹೈಯೆಸ್ಟ್ ಪ್ರಾಫಿಟ್ ತೆಗೆಯುವುದಂದರೆ ಆರಿ ವರ್ಕ್. ಆರಿ ವರ್ಕ್. ಸೊ ಯಾರಿಗಾದ್ರು ಆನ್ಲೈನ್ ಕ್ಲಾಸ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆರಿ ವರ್ಕ್ ಹೈಯೆಸ್ಟ್ ಪ್ರಾಫಿಟ್ ತೆಗೆಯುವ ಈಗದ್ದು ಟ್ರೆಂಡಿಂಗಲ್ಲಿ ಇರುವಂತಹ ಬಿಸ್ನೆಸ್ ಆರಿ ವರ್ಕ್. ನೀವು ಒಂದು 500ರಿಂದ 1,000 ರೂಪಾಯಿ ಬಂಡವಾಳ ಹಾಕಿ ತಿಂಗಳಿಗೆ 10,000ರಿಂದ 1 ಲಕ್ಷದವರೆಗೆ ನಿಮಗೆ ಬೆನಿಫಿಟ್ ಅಂದರೆ ಪ್ರಾಫಿಟ್ ತೆಗಿಬೋದು. ಸೊ ಸೆಕೆಂಡ್ ಯಾವುದಂದರೆ ಸಾರಿಗೊಂಡೆ. ನಾನು 4th ಒನ್ ಹೇಳಿದ್ನಲ್ಲ, ಅದು ಸಾರಿಗೊಂಡೆ ಸ್ವಲ್ಪ ಅಮೌಂಟ್ ಹಾಕಿ ಜಾಸ್ತಿ ಲಾಭ ತೆಗಿಬೋದು. ಮೆಹಂದಿ ಡಿಸೈನ್ ಕೂಡ ಹಾಗೆ ಕೋನ್ ಅಮೌಂಟ್ ಸಿಗುತ್ತಲ್ಲ, ಅದರದ್ದು ಕೋನಿದ್ದು ಮೆಹಂದಿ ಕೋನು, ಅದಕ್ಕೂ ಸ್ವಲ್ಪ ಒಂದು 100 ರೂಪಾಯಿ 500 ರೂಪಾಯಿ ಹಾಕಿ ಅದರಲ್ಲೂ ನಿಮಗೆ ಒಂದೊಂದು ಬ್ರೈಡಲ್ಗೆ ತೆಗೆಯೋದಕ್ಕೆ 5,000 10,000 ಹಾಗೆ ತೆಗಿತಾರೆ ಒಳ್ಳೆ ಡಿಸೈನ್ ಮಾಡುವವರಾದರೆ. ಸೊ ಅದು ಟ್ರೈ ಮಾಡ್ಬೋದು. ಇನ್ನೂ ಹೇಳಿದ ನಾನೊಂದು ಮಿಷಿನ್ ಎಂಬ್ರಾಯ್ಡರಿ ಮತ್ತು ಟೈಲರಿಂಗ್, ಅದಕ್ಕೆ ನಿಮಗೆ ಮಿಷಿನಿಗೆ ಹಣ ಬೇಕಾಗುತ್ತೆ. ಸೊ ಅಷ್ಟು ಹಣ ಇರಲಿಕ್ಕಿಲ್ಲ ಅಂದರೆ ಮಿಷಿನಿಗಾರು 7,500 ಕೊಡ್ಬೋದು ಒಂದು ಥಿಂಕ್ ಮಾಡಿ. ಬಟ್ ಮಿಷಿನ್ ಎಂಬ್ರಾಯ್ಡರಿಗೆ 2.5 ಲಕ್ಷ 5 ಲಕ್ಷ 7 ಲಕ್ಷ ಕೊಡೋದು ತುಂಬ ಕಷ್ಟ ಅಂತ ನಾನು ತಿಳ್ಕೊಳ್ತೇನೆ. ಯಾಕಂದರೆ ನನಗೆ ಆಗಲ್ಲ, ನಂಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ಅಷ್ಟೇ ಅಮೌಂಟ್ ಹಾಕಿ ನಮಗೆ ಅದು ರಿಕವರಿ ಆಗಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಮಿಷಿನ್ ಎಂಬ್ರಾಯ್ಡರಿಗೆಲ್ಲ. ಸೊ ವಿಷಯ ಏನಂದರೆ ಇಷ್ಟು 5. ನೀವು ಆರಿ ವರ್ಕೇ ಮಾಡಬೇಕು ಅಂತ ಇಲ್ಲ, ಟೈಲರಿಂಗೇ ಮಾಡಬೇಕು, ನೀವು ಯಾವುದೇ ಬಿಸ್ನೆಸ್ ಬೇಕಾದ್ರೂ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಬಟ್ ಈ ವಿಷಯ ಏನಂದರೆ ಇನ್ವೆಸ್ಟ್ಮೆಂಟ್ ಹಣಕ್ಕಿಂತ ನೀವು ಸ್ವಲ್ಪ ಪರಿಶ್ರಮ ಮುಖ್ಯ. ಅಂದರೆ ತುಂಬ ನಾವು ಪ್ರಾಕ್ಟೀಸ್ ಮಾಡಬೇಕು. ಯಾವುದೇ ನೀವು ಬಿಸ್ನೆಸ್ ಮಾಡಿ ಅದರಲ್ಲಿ ನಾವು ಪರ್ಫೆಕ್ಟ್ ಆಗಬೇಕು ಅಂದರೆ ನಾವು ಅದರ ಬಗ್ಗೆ ಜಾಸ್ತಿ ಕಲಿಬೇಕು. ನಮ್ಮಷ್ಟಕ್ಕೆ ನಾವು ಕಲಿಬೇಕು. ನಮ್ಮ ಹತ್ರ ಕಲೀಲಿಕ್ಕೆ ಹಣ ಇಲ್ಲ ಅಂದರೆ ಈಗ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೀಯಾಗಿ ಹೇಳಿಕೊಡುವವರು ಇದ್ದಾರೆ, ಅವರದ್ದು ನೋಡಿ ಕಲಿಬೋದು. ಯಾವುದೇ ನೀವು ಕ್ಯಾಟಗರಿ ತಗೊಳ್ಳಿ, ಬಟ್ ಫಸ್ಟ್ ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಬೇಕು. ಕಲಿತೇವೆ, ಮಾಡ್ತೇವೆ, ಅಮೌಂಟು ಅಂದರೆ ಹಣ ಸಂಪಾದಿಸ್ತೇವೆ ಅನ್ನೋ ಧೈರ್ಯ ಬೇಕು ಅಷ್ಟೇ. ಮನಸ್ಸು ನನಗಾಗಲ್ಲ, ನನಗೆ ಹೋಗಲ್ಲ ಹಾಗೆಲ್ಲ ಹೇಳಬಾರ್ದು. ಓಕೆ, ಥ್ಯಾಂಕ್ ಯು, ಬಾಯ್.